ಆತ್ಮಶುದ್ಧಿಗೆ ಜ್ಞಾನೇಶ್ವರಿ ಪ್ರವಚನ ಸಹಕಾರಿ. ಕೆಸರ ಜವಳಗ ಗ್ರಾಮದಲ್ಲಿ ಅಖಂಡ ಹರಿನಾಮ ಸಪ್ತಾಹ ಸಮಾರೋಪ ಸಮಾರಂಭ. ಭಾರತೀಯ ಸಂಸ್ಕೃತಿಯಲ್ಲಿ ಜ್ಞಾನೇಶ್ವರಿ ಪಾರಾಯಣ ಪವಿತ್ರ ಗ್ರಂಥ. ಅಖಂಡ ಹರಿನಾಮ ಸಪ್ತಾಹ ದಿನ ವಿಶಿಷ್ಟ ಸ್ಥಾನವಿದೆ. ಈ ದಿನದಲ್ಲಿ ಜ್ಞಾನೇಶ್ವರಿ ಗ್ರಂಥದ ಸಾರ ಮತ್ತು ಪ್ರವಚನ ಆಲಿಸುವುದರಿಂದ ಆತ್ಮಶುದ್ಧಿಯಾಗ್ತದೆಂದು ಶಿವಾಜಿ ಮಹಾರಾಜ ಬಿಜಲಗಾಂವ್ಕರ ಹೇಳಿದರು. ಬಾಲ್ಕಿ ತಾಲೂಕಿನ ಕೆಸರ ಜವಳಗ ಗ್ರಾಮದ ವಿಠ್ಠಲ ರುಕ್ಮಿಣಿ ಮಂದಿರದಲ್ಲಿ ಅಖಂಡ ಹರಿನಾಮ ಸಪ್ತಾಹ ಮತ್ತು ಶ್ರೀ ಜ್ಞಾನೇಶ್ವರಿ ಪಾರಾಯಣ ಸಮಾರೋಪ ಸಮಾರಂಭದಲ್ಲಿ ಪೂಜ್ಯರು ಮಾತನಾಡಿದರು. ಹರಿನಾಮ ಸಪ್ತಾಹ ಮತ್ತು ಜ್ಞಾನೇಶ್ವರಿ ಪಾರಾಯಣ ಎಂದರೆ ಶ್ರವಣ ಮಾಡುವ ಕಾಲ. ಈ ವಾರದಲ್ಲಿ ಮಹಾರಾಜರು ಅನುಭವಿಗಳು ಹೇಳುವ ಸದ್ವಿಚಾರ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಸುಖ ನೆಮ್ಮದಿ ಪ್ರಾಪ್ತವಾಗ್ತದೆ ಎಂದು ಹೇಳಿದರು. ನಾಡಿಗೆ ದಾರ್ಶನಿಕರ, ಮಹಾಪುರುಷರ, ಸಾಧು ಸಂತರ ಪರಂಪರೆ ಇದೆ. ಆದರೂ ಜನರು ಪರಕೀಯ ಸಂಸ್ಕೃತಿಯ ಮೋಹಕ್ಕೊಳಗಾಗಿ ಅವನತಿ ಹೊಂದುತ್ತಿದ್ದಾರೆ. ನಮ್ಮ ಶ್ರೇಷ್ಠ ಸಂಸ್ಕೃತಿ ಪರಂಪರೆಯ ರಕ್ಷಣೆ ಮಾಡುವುದರ ಜೊತೆಗೆ ಅನುಕರಣೆ ಮಾಡಿದರೆ ಮನುಕುಲಕ್ಕೆ ಉಳಿತು ಬಯಸುವ ಕಾಲವೂ ಸಹ ಇದಾಗಿದೆ ಎಂದು ಹೇಳಿದರು. ಹರಿನಾಮ ಸಪ್ತಾಹದ ನಿಮಿತ್ತ ಗ್ರಾಮದಲ್ಲಿ ಜ್ಞಾನೇಶ್ವರಿ ಭಾವಚಿತ್ರದೊಂದಿಗೆ ಗ್ರಂಥವನ್ನು ಪಲ್ಲಕ್ಕಿಯಲ್ಲಿರಿಸಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕೃಷ್ಣ ಮಹಾರಾಜ್, ವಿರೂಪಾಕ್ಷಯ್ಯ ಸ್ವಾಮಿ, ವಿಷ್ಣುಕಾಂತ ಕಾಂಡೇಕರ್, ಕಾಶಿನಾಥಪ್ಪ ಬಾಲಕುಂಡೆ, ಮನೋಹರ್ ಪಾಂಚಾಳ, ತಾನಾಜಿ ದುಮಾಳೆ, ಕಲ್ಯಾಣರಾವ್ ಕರಕಲೆ, ಗ್ರಾಮ ಪಂಚಾಯತ್ ಸದಸ್ಯ ಧರ್ಮವೀರ ಪಾಟೀಲ್, ರಾಜ್ಕುಮಾರ್ ಬಿರಾದಾರ್, ಬಸವರಾಜ್ ಪಾಟೀಲ್, ಕಂಟೆಪ್ಪ ಬಿರಾದಾರ್, ನರೇಶ್ ಕಟ್ಟಾಳೆ, ಪಂಡಿತ್ ಕೊಳ್ಳೇಕಾರ್, ರಾಜ್ಕುಮಾರ್, ವಿಶ್ವನಾಥ್ ಪಾಟೀಲ್, ಚಂದ್ರಕಾಂತ್ ಪಾಟೀಲ್ ಸೇರಿ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸುಪ್ರಭಾತ ನ್ಯೂಸ್, ಕೆಸರ ಜವಳಗ. म्हणेपर्यंत सुनंदा नावाची बहीण लग्न राहिली. दादा दादा उठ, तुला मुलगा झाला, उठ. लेकराची आवड हो, काय सांगावं. पण लेकर चांगले निघाले की धन्य माता पिता. लक्षात ठेवा, जरा स्वतःचं वारं लागलं, लेकरू चांगलं निघालं तर. तुम्हाला आणखीन एक बोलतो, लेकरू मायबापाचं नाव वाढवायचं राहावं का बुडवायचं राहावं. ते तिथं पडले बघा, रोडच्या कडला बाराशी उचलून आणले त्याला घरला. ते अमुक महाराजचा बघा, गेला का महाराजचं नाव राहिलं. अरे कोण चाल म्हणाले म्हटलं, अवा टाकून काय पोरगा आहे. अहो ते पिदाळाचं आहे. आता रागेल काय लोकांना, पोराचं नाव वाढविलं. बाहेर लेकरू बा बसावता लेकरू असं जन्माले, त्याचं नाव वाढविलं. वाढवी महत्व वडिलांचे. लेकरं चांगले निघायला पुण्य पाहिजे, शरीर निरोगी मिळायला पुण्य पाहिजे, धर्मपत्नी चांगली मिळायला पुण्य पाहिजे, तिचं मी काय ते तिला मालक नवरा चांगला मिळायला पुण्य पाहिजे, संत भेटायला पुण्य पाहिजे, कोणाला देवाचं नाव यायला पुण्य पाहिजे. थोडा तो विषय ऐका. सगळे वेळा घेऊन बघू लागले, प्रत्येकाचं मन ओढून घेऊ लागला, प्रत्येकाचं मन ओढून घेऊ लागला. 6 वाजले. दास दासी नौकर चाकर सगळे भोतारी कृष्णाला पाहतात, पण बाजूला कुणाला न वाटणार. तुझ पाहता सामोरी गाव गवळ्यांचं एक गवळ कृष्णाला पाहणारी वाड्यातली दासी. जाऊ वाटत नव्हतं, धैर्यखटी केली, बाहेर आली. दाराच्या समोर थांबली दारूच्या पुढे. कृष्णाला पाहिल्यामुळे तिच्याने मनात बसला, देखीला डोळा बैसला, कृष्ण 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 म्हणत थांबले. गवळणी रस्त्यानं सकाळी 6 वाजता जात होते. प्रत्येक बायकामध्ये 3 भाग पडल्या गावात.